ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದಾರೆ ಗೆಳೆಯರೇ? ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿನಿ. ಈಗ ನಾನು ಬೆಂಗಳೂರಲ್ಲಿರುವ ಒಂದು ಪುರಾತನವಾದಂಥ ದೇವಸ್ಥಾನಕ್ಕೆ ಬಂದೀನಿ. ಅದು ಯಾವ ದೇವಸ್ಥಾನ ಅಂದರೆ ಕಾಡು ಮಲ್ಲೇಶ್ವರ ದೇವಸ್ಥಾನ, ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬೆಂಗಳೂರಲ್ಲಿರುವ ಮಲ್ಲೇಶ್ವರಂಗೆ ಏಕೆ ಹೆಸರು ಬಂತಂದರೆ, ಬೆಂಗಳೂರಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನ ಇರೋದ್ರಿಂದ ಮಲ್ಲೇಶ್ವರಂ ಅಂತ ಹೆಸರು ಬಂದಾಯಿತು. ಈ ಮಲ್ಲಿಕಾರ್ಜುನ ದೇವಸ್ಥಾನ ಕಾಡು ಮಲ್ಲೇಶ್ವರ ಎಂದು ಪ್ರಸಿದ್ಧ. ಏಕೆ ಕಾಡು ಮಲ್ಲೇಶ್ವರ ಪ್ರಸಿದ್ಧ ಅಂದರೆ, ಇಲ್ಲಿ ಸುತ್ತಮುತ್ತಲು ದಟ್ಟವಾದ ಕಾಡು ಬೆಳೆದಿತ್ತು. ನೋಡಿ, ಇವಾಗಾದರೂ ಮರ ಗಿಡ ಸಿಗುತ್ತಲ್ಲ ಅದರ ದೇವಸ್ಥಾನಕ್ಕೆ. ಇಲ್ಲಿ ಮುಂದೆ ದೇವಸ್ಥಾನ ಎದುರುಗಡೆ ಅಂದರೆ ದೊಡ್ಡ ದೊಡ್ಡ ಬೃಹತ್ತಾದ ಮರಗಳಿದಾವೆ. ನೋಡ್ಲಿಕ್ಕೆ ನೀವು ಎಂಟ್ರೆನ್ಸಲ್ಲಿ ಮರಗಳು ಸಿಗ್ತಾವೆ, ದೊಡ್ಡ ದೊಡ್ಡ ಮರಗಳು. ಹಾಗಾಗಿ ಕಾಡು ಮಲ್ಲೇಶ್ವರ ಎಂದು ಕರೆಯಲಾಗುತ್ತದೆ ಈ ದೇವಸ್ಥಾನಕ್ಕೆ. ಈ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನೀವು ದೇವಸ್ಥಾನದ ಒಳಗಡೆ ಶ್ರೀ ಉದ್ಭವಲಿಂಗ ಇದೆ. ಶಿವನ ಉದ್ಭವಲಿಂಗ ನೋಡ್ಬೋದು ನೀವು. ಪ್ರತ್ಯಕ್ಷವಾದ ತಾನೇ ಉದ್ಭವ ಆಗಿದ್ದಂಥ ಸ್ವಯಂಭೂವಾಗಿ ಉದ್ಭವಲಿಂಗವನ್ನು ನೋಡಬಹುದು ಇಲ್ಲಿ. ಹಾಗೆ ಇಲ್ಲಿ ಹಲವು ಪ್ರಮುಖವಾದಂಥ ದೇವಸ್ಥಾನಗಳಿದೆ. ಶಿವನ ದೇವಸ್ಥಾನ ಒಂದೇ ಅಲ್ಲ, ಬೇರೆ ಬೇರೆ ದೇವಸ್ಥಾನಗಳದಾವೆ ಇಲ್ಲಿ. ಗಣಪತಿ, ಕಾಶಿ ವಿಶ್ವನಾಥ, ಮಹಾವಿಷ್ಣು, ಸೂರ್ಯನಾರಾಯಣ, ಆಂಜನೇಯ, ಕಾಲಭೈರವ, ಅರುಣಾಚಲೇಶ್ವರ, ಪಾರ್ವತಿ, ದಕ್ಷಿಣಮೂರ್ತಿ, ನವಗ್ರಹ, ಸುಬ್ರಹ್ಮಣ್ಯೇಶ್ವರ ಕೂಡ ಇದ್ದಾನೆ. ಇಲ್ಲಿ ಸುಬ್ರಹ್ಮಣ್ಯನ ಅಲ್ಲಿ ತಮ್ಮ ಏನೇ ದೋಷಗಳಿದ್ದರೂ ಅಲ್ಲಿ ಸುಬ್ರಹ್ಮಣ್ಯನ ಸ್ಥಾಪನೆಗಳು ಮಾಡಿದ್ದಾರೆ. ಅಲ್ಲಲ್ಲೇ ತೋರಿಸ್ತೀನಿ, ಮುಂದೆ ಗೊತ್ತಾಗುತ್ತೆ ನಿಮಗೆ. ಹಾಗೆ ದುರ್ಗಾದೇವಿ ಕೂಡ ಇಲ್ಲಿ ನೋಡಬಹುದು. ಇಲ್ಲಿ ಸುಮಾರು ದೇವಸ್ಥಾನಗಳಲ್ಲಿ ಇಲ್ಲಿ ಇದೆ. ಕಾಡು ಮಲ್ಲೇಶ್ವರ ದೇವಸ್ಥಾನವನ್ನು ಶಿವಲೀಲೆಗಳಿಂದ ನಿರ್ಮಿಸಲಾಗಿದೆ. ಮೇಲೆ ಆಕರ್ಷಕವಾದ ಹಿಮ ಗೋಪುರ ಹಾಗೂ ಮುಂಭಾಗದಲ್ಲಿ ಧ್ವಜಸ್ತಂಭವಿದೆ. ದೇವಸ್ಥಾನದ ಪರಿಸರದಲ್ಲಿ ಬಿಲ್ಪತ್ರಿ ಇದೆ, ಬಿಲ್ಪತ್ರಿ ಮರವಿದೆ. ಪಾರಿಜಾತ, ಶ್ರೀಗಂಧ, ಬೇವು ಸೇರಿದಂಥ ಹಲವು ಜಾತಿಯ ಮರ ಗಿಡಗಳನ್ನು ಬೆಳೆಸಿ ದೇವಸ್ಥಾನದ ಪರಿಸರವನ್ನು ಸುಂದರಗೊಳಿಸಲಾಗಿದೆ. ಮಲ್ಲೇಶ್ವರಂ ಬಡಾವಣೆಯಲ್ಲಿ ಜನದಟ್ಟಣೆ ಇದ್ದರೂ ದೇವಸ್ಥಾನದಲ್ಲಿ ಸುತ್ತ ಪ್ರಶಾಂತ ವಾತಾವರಣವಿದೆ. ಸ್ವಲ್ಪ ದೇವಸ್ಥಾನ ಹಿನ್ನೆಲೆ ತಿಳ್ಕೊಳ. ಇದು ಹೇಗೆ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆಯ್ತು ಅನ್ನೋದಕ್ಕೆ, ಬಹಳ ಹಿಂದೆ ವಿಳೆದೆಲೆ ವ್ಯಾಪಾರ ಆಗಿದ್ದ ಬೆಂಗಳೂರಿಗೆ ಬಂದಿದ್ದ ಮಲ್ಲಪ್ಪ ಶೆಟ್ಟಿ ಎಂಬ ವರ್ತಕರು ಒಂದು ದಿನ ತಮ್ಮ ಊರಿಗೆ ಹಿಂದಿರುಗಿದಾಗಲೇ ಈಗಿನ ಮಲ್ಲೇಶ್ವರ ದೇವಸ್ಥಾನ ಇರುವ ಸ್ಥಳದಲ್ಲಿ ತಂಗಿದ್ದರು. ಅಲ್ಲಿನ 2 ಕಲ್ಲುಗಳನ್ನು ಹೂಡಿ ಅನ್ನ ಮಾಡುತ್ತಿದ್ದರು. ಆಗ ಅನ್ನ ರಕ್ತದ ಬಣ್ಣಕ್ಕೆ ತಿರುಗಿತ್ತು. ಅದನ್ನು ಕಂಡು ಹೆದರಿದ ಮಲ್ಲಪ್ಪ ಶೆಟ್ಟರು ಪ್ರಜ್ಞೆ ತಪ್ಪಿಬಿದ್ದರು. ಒಳಗೆ ಬಳಸಿದ ಕಲ್ಲುಗಳಲ್ಲಿ ಒಂದು ಕಲ್ಲು ಶಿವಲಿಂಗದ ಆಕಾರ ಪಡೆದುಕೊಂಡಿತ್ತು. ತಮ್ಮ ತಪ್ಪಿನ ಅರಿವಾದಾಗ ನಂತರ ಅದರ ಪರಿವಾರವಾಗಿ ಶೆಟ್ಟರು ಅಲ್ಲಿಯೇ ದೇವಸ್ಥಾನ ನಿರ್ಮಿಸಿದರು ಎಂಬ ಐಕ್ಯತೆಯಿದೆ. ಪುರಾಣ ಕಾಲದಲ್ಲಿ ಗೌತಮ ಋಷಿಗೆ ಶಿವ ಇಲ್ಲಿ ಪ್ರತ್ಯಕ್ಷನಾಗಿ ದರ್ಶನ ನೀಡಿದ ಸ್ಥಳ ಇದೆ ಎಂದು ಹೇಳಲಾಗುತ್ತದೆ. ಈ ಪ್ರದೇಶದ ಹಿಂದೆ ಕಾಡಾಗಿತ್ತು. ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ನಿರ್ಮಾಣವಾದ ನಂತರ ಈ ಪ್ರದೇಶಕ್ಕೆ ಕಾಡು ಮಲ್ಲೇಶ್ವರ ಎಂದು ಹೆಸರು ಬಂದಿತ್ತು ಎನ್ನಲಾಗುತ್ತದೆ. ಮಲ್ಲೇಶ್ವರಂ ಈಗ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿದೆ. ದೇವಸ್ಥಾನದಲ್ಲಿ ನಿತ್ಯ ಬೆಳಗ್ಗೆ 9ರಿಂದ 10:30 ರುದ್ರಾಭಿಷೇಕ ನಡೆಯುತ್ತದೆ. ದಿನವಿಡೀ ದರ್ಶನಕ್ಕೆ ಅವಕಾಶವಿದೆ. ಮಹಾಶಿವರಾತ್ರಿ ಹಬ್ಬದಂದು ಸಾವಿರಾರು ಭಕ್ತರು ಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆಯುತ್ತಾರೆ. ಶಿವರಾತ್ರಿ ಸಂದರ್ಭದಲ್ಲಿ ವಿಶೇಷ ಪೂಜೆ, ಬ್ರಹ್ಮೋತ್ಸವ, ರಥೋತ್ಸವ ಇತ್ಯಾದಿ 10 ದಿನ ಕಾಲ ನಡೆಯುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ನಡೆಯುತ್ತದೆ. ನವರಾತ್ರಿ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಇತ್ಯಾದಿ ನಡೆಯುತ್ತದೆ. ಕನ್ನಡ ಚಲನಚಿತ್ರಗಳಲ್ಲಿ ಮುಹೂರ್ತ ಸಂದರ್ಭಗಳಲ್ಲಿ ಇಲ್ಲಿ ನಡೆಯುತ್ತದೆ. ಅನೇಕ ಚಿತ್ರ ನಿರ್ಮಾಣಗಳು ತಮ್ಮ ಸಿನಿಮಾಗಳಲ್ಲಿ ಬಿಡುಗಡೆ ಮೊದಲ ಮುಹೂರ್ತ ಪೂಜೆಯನ್ನು ಇಲ್ಲಿ ಸಲ್ಲಿಸಲಾಗುತ್ತದೆ. ನೋಡಿ, ಇದೆ
ಮುಖ್ಯ ದೇವಸ್ಥಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಒಳಗಡೆ ಇಲ್ಲೇ ಉದ್ಭವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಹಳೆಯ ಪುರಾತನ ಈ ಕಂಬಗಳು ನೋಡಿ, ಎಷ್ಟು ಪುರಾತನವಾದ ಕಂಬಗಳು, ಬರೀ ಕಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆಗಿನ ಮುಂದೆ ನೋಡಿ ದೀಪೋತ್ಸವದ ಒಂದು ಕಂಬವಿದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್.